ನೀರಿನ ಪೊಲೀಸ್ ಜ್ಯೂಸರ್ ಮೇಲೆ ಇದು ತುಂಬಾ ಬಿಸಿ, ನಾನು ತಂಪಾಗಬೇಕಾಗಿದೆ. ಅಹೋಯ್ ಸ್ನೇಹಿತ, ಹಾ ಹಾ ಹಾ. ನೋಡೋಣ. ಅಯ್ಯೋ ಕಾಫರ್, ಅದು ಪರಿಪೂರ್ಣ, ಹಾ ಹಾ ಹಾ. ಅಯ್ಯೋ ದೋಸೆಯವರು, ಸಹಾಯ ಮಾಡಿ. ನನಗೆ ಆ ಧನ ಬೇಕು. ಅಲಾರ್ಮ್ ಕಳ್ಳರು ನೀರಿನಲ್ಲಿ. ನೀರಿನಲ್ಲಿ ದೋಸೆಯವರು ಇದ್ದಾರೆ. ಚಲಿಸಬೇಡಿ, ನೀರಿನ ಅರಮನೆ ಬರುತ್ತಿದೆ. ಅಕ್ವಾ ಪೊಲೀಸ್, ಸಹಾಯ ಮಾಡಿ. ನೀವು ಸುತ್ತುವರೆದಿದ್ದೀರಿ. ದೋಸೆಯವರು ಎಂದಿಗೂ ಸೋಲೋದಿಲ್ಲ. ಈಗಲೇ ನಿಲ್ಲಿಸಿ, ಕಾನೂನು ಉಲ್ಲಂಘಿಸಬೇಡಿ. ನಾವು ಜಾಲದಿಂದ ದೋಸೆಯವರನ್ನು ಹಿಡಿಯೋಣ. ನಿಲ್ಲಿಸಿ. ಹೇ ಸ್ನೇಹಿತ, ಇದನ್ನು ತೆಗೆದುಕೊಳ್ಳಿ. ನೀರುದಿಂದ ಹೊರಬನ್ನಿ, ನೀವು ಅತಿಕ್ರಮಣಕಾರ. ನನ್ನನ್ನು ಹೊರಗೆ ಬಿಡಿ. ನೀವು ಈಗ ಬಂಧನದಲ್ಲಿದ್ದೀರಿ. ಇಲ್ಲ, ದಯವಿಟ್ಟು ನನ್ನನ್ನು ಹೊರಗೆ ಬಿಡಿ. ನಿಮ್ಮ ಸಹಾಯಕ್ಕೆ ಧನ್ಯವಾದಗಳು, ಅಕ್ವಾ ಪೊಲೀಸ್. ನಾನು ತುಂಬಾ ವಿಷಾದಿಸುತ್ತಿದ್ದೇನೆ. ಅಧಿಕಾರಿ, ದಯವಿಟ್ಟು ನನ್ನನ್ನು ಹೊರಗೆ ಬಿಡಿ. ಶಾರ್ಕ್, ಅಕ್ವಾ ಪೊಲೀಸ್, ಸಹಾಯ ಮಾಡಿ. ಅಲಾರ್ಮ್ ನೀರಿನಲ್ಲಿ ಶಾರ್ಕ್. ಏನು ಸಂಭವಿಸಿದೆ? ಅಹಾಯ, ಹೋಗಿ ಹೋಗಿ ಹೋಗಿ. ಅಕ್ವಾ ಪೊಲೀಸ್ ಬರುತ್ತಿದ್ದಾರೆ. ಇದನ್ನು ತೆಗೆದುಕೊಳ್ಳಿ. ಧನ್ಯವಾದಗಳು ಅಧಿಕಾರಿ. ಸ್ವಾಗತ, ಇದು ನನ್ನ ಕರ್ತವ್ಯ. ಶಾರ್ಕ್ ಅನ್ನು ಹಿಡಿಯುವ ಸಮಯ. ನಾನು ನಿಮ್ಮನ್ನು ಹಿಡಿದಿದ್ದೇನೆ. ನೀವು ಈಗ ಬಂಧನದಲ್ಲಿದ್ದೀರಿ. ಇದು ತುಂಬಾ ಮೋಜು. ಗಮನಿಸಿ, ನೀರಿನಲ್ಲಿ ಅಪಾಯ. ಸಹಾಯ, ಅಯ್ಯೋ, ಅಕ್ವಾ ಪೊಲೀಸ್, ಸಹಾಯ ಮಾಡಿ. ನನಗೆ ಚೈರ್ ಬಿದ್ದಿದೆ, ನನಗೆ ಸಹಾಯ ಮಾಡಿ. ಶಾಂತವಾಗಿರಿ, ಅಕ್ವಾ ಪೊಲೀಸ್ ಸಹಾಯಕ್ಕೆ ಬರುತ್ತಿದ್ದಾರೆ. ನಿಮ್ಮ ಮೋಟಾರ್ ಸೈಕಲ್ ಅನ್ನು ಸರಿಪಡಿಸಲು ಸಾಧನಗಳನ್ನು ಬಳಸಿ. ಮುಗಿದಿದೆ. ಈಗ ನನಗೆ ಕೆಲವು ಟೇಪ್ ಬೇಕು. ಧನ್ಯವಾದಗಳು ಅಧಿಕಾರಿ. ಬೋರೋ, ಹೋಗೋಣ.
ನನ್ನ ಮನೆಯಲ್ಲಿ ಒಂದು ರಂಧ್ರವಿದೆ, ಸಹಾಯ ಮಾಡಿ. ನನ್ನ ಮನೆ ಹಾಳಾಗಿದೆ, ಒಂದು ರಂಧ್ರವಿದೆ. ಧನ್ಯವಾದಗಳು ಅಧಿಕಾರಿಗಳೇ. ಪರವಾಗಿಲ್ಲ. ನನಗೆ ತೋರುತ್ತದೆ ಮೀನುಗಳು ಇದನ್ನು ಮಾಡಿದ್ದಾಳೆ. ಮೀನ್ಮಗಳು, ನಿಜವಾದ ಮೀನ್ಮಗಳು, ಇಲ್ಲಿ ಬಾ, ನಿನ್ನನ್ನು ಹಿಡಿದಿದ್ದೇನೆ. ಬಾ, ನಿನ್ನನ್ನು ಬಂಧಿಸಲಾಗಿದೆ. ನೀನು ಜೈಲಿಗೆ ಹೋಗುತ್ತಿದ್ದೀಯ ಮಳದಿ. ನೀರಿನಲ್ಲಿ ನಡೆಯುವ ನಿಯಮಗಳನ್ನು ಎಂದಿಗೂ ಉಲ್ಲಂಘಿಸಬೇಡಿ. ಏನು? ಯೇ. ಅಪರಾಧಿಗಳನ್ನು ನಿಲ್ಲಿಸಿ. ಮಾರಿಯಾ, ಆ ಶಬ್ದ ಏನು? ನನಗೆ ಗೊತ್ತಿಲ್ಲ. ಹುಡುಗಿಯರೇ, ನೀವು ಎಲ್ಲಿಗೆ ಹೋಗುತ್ತಿದ್ದೀರಿ? ಈಜಲು ಹೋಗ್ತಿದ್ದೇವೆ. ಹೌದು, ನಾವು ಈಜಬಹುದು. ಮಾರಿಯಾ ಮತ್ತು ಯವಾ 14ರ ಒಳಗಿನವರ ಪ್ರವೇಶವನ್ನು ಪೋಷಕರೊಂದಿಗೆ ಮಾತ್ರ ಅನುಮತಿಸಲಾಗಿದೆ. ಅಯ್ಯೋ, ನನಗೆ ಒಂದು ಆಲೋಚನೆ ಬಂದಿದೆ. ಮಾರಿಯಾ, ನಿನ್ನ ಅಪ್ಪನನ್ನು ನಮ್ಮೊಂದಿಗೆ ಈಜಲು ಕೇಳೋಣ. ಸರಿ, ಪ್ರಯತ್ನಿಸೋಣ. ಹೌದು, ಹಲೋ, ಖಂಡಿತ ನಾನು ಮಾಡುತ್ತೇನೆ. ಅಪ್ಪ, ಅಪ್ಪ ಅವರು ನಿನ್ನಿಲ್ಲದೆ ನಮ್ಮನ್ನು ಪೂಲ್ಗೆ ಹೋಗಲು ಬಿಡುವುದಿಲ್ಲ. ಮಾಮ, ಬನ್ನಿ ಹೋಗೋಣ. ಹುಡುಗಿಯರೇ, ನಾನು ನಿಮ್ಮೊಂದಿಗೆ ಹೋಗಲು ಸಾಧ್ಯವಿಲ್ಲ. ನನಗೆ ತಕ್ಷಣದ ಕರೆ ಇದೆ. ಹೌದು, ಹಲೋ, ನಿಮ್ಮನ್ನು ಕೇಳುತ್ತಿದ್ದೇನೆ. ಹುಡುಗಿಯರೇ, ನನಗೆ ಒಂದು ಆಲೋಚನೆ ಇದೆ. ನಾನು ನಿಮಗಾಗಿ ಒಂದು ಪೂಲ್ ಮಾಡುತ್ತೇನೆ. ಅಯ್ಯೋ, ವಾವ್, ಧನ್ಯವಾದಗಳು. ಸರಿ, ಎಲ್ಲ ವಯಸ್ಸಿನವರಿಗಾಗಿ ಪೂಲ್ ಸಿದ್ಧವಾಗಿದೆ. ಇದು ಹಾಸ್ಯವೇ? ಸರಿ, ನಾನು ಕೆಲಸಕ್ಕೆ ಹಿಂತಿರುಗಬೇಕು. ಆನಂದಿಸಿ. ಇದು ನನ್ನ ಜೀವನದ ಅತ್ಯಂತ ಕೆಟ್ಟ ಪೂಲ್. ಹೌದು, ತಮಾಷೆ ಇಲ್ಲ. ಇದು ತುಂಬಾ ಚಿಕ್ಕದು. ಅಪ್ಪ, 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 ಬೇಗ ಮಾಡಿ. ಈ ಪೂಲ್ ಭಯಾನಕವಾಗಿದೆ. ಇದು ತುಂಬಾ ಚಿಕ್ಕದು. ನಾವು ಆ ಪೂಲ್ಗೆ ಹೋಗಲು ಬಯಸುತ್ತೇವೆ. ಆದರೆ ಮಾರಿಯಾ, ಯವಾ, ನೀವು ಆ ಪೂಲ್ಗೆ ತುಂಬಾ ಚಿಕ್ಕವರು. ಆದರೆ ಅಪ್ಪ, ನಿನ್ನೊಂದಿಗೆ ನಾವು ಬಂದುಕೊಳ್ಳಬಹುದು. ನನಗೆ ಒಂದು ಆಲೋಚನೆ ಇದೆ. ನಾನು ನಿಮ್ಮ ಎಲ್ಲ ಅಗತ್ಯಗಳಿಗೆ ಹೊಂದುವ ಪೂಲ್ ಮಾಡುತ್ತೇನೆ. ಸರಿ? ಹೌದು, ಸರಿ. ಹೊಸ ಪೂಲ್ ಸಿದ್ಧವಾಗಿದೆ. ಸರಿ, ಕೆಲಸಕ್ಕೆ ಹಿಂತಿರುಗಿ. ಹೋಗಿ. ಹೋಗೋಣ. ಮಾರಿಯಾ, ಈ ಪೂಲ್ ನಲ್ಲಿ ಕ್ಯಾನನ್ ಬಾಲ್ ಮಾಡೋಣ. ನಾವು ಮಾಡಲಾಗದು. ಈ ಪೂಲ್ ಅದಕ್ಕೆ ತುಂಬಾ ಚಿಕ್ಕದು. ನಾವು ಕನಿಷ್ಠ ನಮ್ಮ ಕಾಲುಗಳನ್ನು ಪೂಲ್ನಲ್ಲಿ ಮುಳುಗಿಸೋಣ. ಹೌದು, ಪ್ರಯತ್ನಿಸೋಣ. ಬಹುಶಃ ಜೀವರಕ್ಷಕನು ಎಚ್ಚರವಾಗುವುದಿಲ್ಲ. ನೀರು ತುಂಬಾ ಬಿಸಿಯಾಗಿದೆ. ಚಿಕ್ಕ ಹುಡುಗಿಯರು ತಮ್ಮ ಕಾಲುಗಳನ್ನು ಮುಳುಗಿಸಲು ಅನುಮತಿಸಲಾಗುವುದಿಲ್ಲ. ಪ್ರದೇಶವನ್ನು ತಕ್ಷಣವೇ ಬಿಡಿ. ಅಪ್ಪ, ಅಪ್ಪ, ಮಾಮ, ಹೊರಗೆ ಬನ್ನಿ. ಹೊರಗೆ ಬನ್ನಿ. ನೀನು ಕೆಲಸ ಮುಗಿಸಿದೀಯಾ? ಇನ್ನೂ ಇಲ್ಲ. ನೀವು ಮತ್ತೆ ಏನು ಬೇಕು? ಮತ್ತು ನಾವು ಪೂಲ್ಗೆ ಹೋಗುತ್ತಿದ್ದೇವೆ. ಇಲ್ಲ, ಇಲ್ಲ, ಇಲ್ಲ ಹುಡುಗಿಯರೇ, ನನಗೆ ಇನ್ನೂ ಕೆಲಸ ಮಾಡಬೇಕಾಗಿದೆ. ಆದರೆ ನಾನು ನಿಮಗೆ ಏನಾದರೂ ಮೋಜಿನದನ್ನು ಮಾಡುತ್ತೇನೆ. ನೀವು ಬೇಸರವಾಗುವುದಿಲ್ಲ.
ನಿಮ್ಮ ಬೌನ್ಸಿ ಹೌಸ್ ಈಗ ಸಿದ್ಧವಾಗಿದೆ ಹುಡುಗಿಯರೇ. ಇದು ಅದ್ಭುತವಾಗಿದೆ. ಆದರೆ ನಾವು ಇನ್ನೂ ನಿನ್ನೊಂದಿಗೆ ಸಮಯ ಕಳೆಯಲು ಬಯಸುತ್ತೇವೆ. ಹೌದು, ದೊಡ್ಡ ಪೂಲ್ನಲ್ಲಿ ಸಮಯ. ನಿಮ್ಮ ಬಳಿ ಬೌನ್ಸಿ ಹೌಸ್ ಇದ್ದಾಗ ನಿಮಗೆ ಪೂಲ್ ಏಕೆ ಬೇಕು? ಒಳ್ಳೆಯ ಸಮಯ ಕಳೆಯಿರಿ. ಯವ, ನೀನು ಏನು ಮಾಡಿದೀಯಾ? ಉಪ್ಸಿ ಡೈಸಿ. ನಾನು ಪ್ರಯತ್ನಿಸುತ್ತೇನೆ. ನೀನು ಮತ್ತೆ ನಾನು ನಿಮಗೆ ಎಷ್ಟು ಬಾರಿ ಹೇಳಿದ್ದೇನೆ, ಮಹಾಪ್ರಭುಗಳಿಲ್ಲದೆ ಮಕ್ಕಳಿಗೆ ಪ್ರವೇಶವಿಲ್ಲ. ಅಪ್ಪ, ಅವರು ನಿನ್ನೆಲ್ಲದೆ ನಮ್ಮನ್ನು ಪೂಲ್ಗೆ ಹೋಗಲು ಬಿಡುವುದಿಲ್ಲ. ಮಾಮ, ಬನ್ನಿ ಹೋಗೋಣ. ಹೇ, ಇದು ನಾನು. ಅವರು ಒಬ್ಬರೇ ಇಲ್ಲ, ಅವರು ನನ್ನೊಂದಿಗೆ ಇದ್ದಾರೆ. ಅಯ್ಯೋ, ಸರಿ, ಹಾಗಾದರೆ ನಮ್ಮ ಈಜುಕೊಳಕ್ಕೆ ಸ್ವಾಗತ. 1, 2, 3. ಜಿಗಿತವನ್ನು ಅನುಮತಿಸಲಾಗುವುದಿಲ್ಲ. ನಾವು ಕೇವಲ ಮೆಟ್ಟಿಲುಗಳಿಂದ ಇಳಿಯುತ್ತೇವೆ. ಸರಿ ಹುಡುಗಿಯರೇ, ನೀವು ನನ್ನನ್ನು ಕೆಲಸದಿಂದ ಹೊರತೆಗೆದಿದ್ದಕ್ಕೆ ನನಗೆ ತುಂಬಾ ಸಂತೋಷವಾಗಿದೆ. ನಿಮ್ಮೊಂದಿಗೆ ಕಳೆದ ಸಮಯವು ಬಹಳ ಅಮೂಲ್ಯವಾಗಿದೆ. ಹಿಂತಿರುಗಿಸು. ಏರ್ ಬಿಡು ಬಿಡು. ಇಲ್ಲ, ನೀನು ಹಿಂತಿರುಗಿಸು. ಹೂನ. ಇದು ಎಮೋಜಿ ದಿನ. ಹೂ ಎಮೋಜಿ ದಿನ. ಹೌದು, ದಾಶಾ ಮತ್ತು ಸ್ಟೆಫಿ, ನಿಮ್ಮ ಮೆಚ್ಚಿನ ಎಮೋಜಿ ಯಾವುದು? ನನ್ನ ಮೆಚ್ಚಿನದು ಮುದ್ದು ಎಮೋಜಿ. ನನ್ನ ಮೆಚ್ಚಿನದು ನಗುವ ಮುಖದ ಎಮೋಜಿ. ಶಿಕ್ಷಕ, ನಿಮ್ಮ ಮೆಚ್ಚಿನ ಎಮೋಜಿ ಯಾವುದು? ಒಳ್ಳೆಯ ಪ್ರಶ್ನೆ. ನನ್ನ ಮೆಚ್ಚಿನ ಎಮೋಜಿ ಪೂಪ್ ಎಮೋಜಿ. ಪೂಪ್ ಎಮೋಜಿ. ಅಷ್ಟು ಮೂರ್ಖ ಆಯ್ಕೆ. ಪೂಪ್ ಎಮೋಜಿಯಲ್ಲೇನು ತಪ್ಪು? ಏನು? ಯಾವುದೂ ತಪ್ಪಿಲ್ಲ. ಮತ್ತು ಮೊದಲ ಕೆಲಸ ಎಮೋಜಿಯಿಂದ ಪದವನ್ನು ಊಹಿಸುವುದು, ಮತ್ತು ನಿಮಗೆ ಇದು ಬೇಕಾಗುತ್ತದೆ. ಆದರೆ ಮೊದಲು ಸ್ವಲ್ಪ ಮೋಜು ಮಾಡೋಣ ಮತ್ತು ಎಮೋಜಿ ನಕಲು ಆಟವಾಡೋಣ. ಚೆನ್ನಾಗಿದೆ ಹುಡುಗಿಯರೇ, ಈಗ ಮುಂದಿನ ಕೆಲಸಕ್ಕೆ ಹೋಗೋಣ. ಸ್ಟೆಫಿ, ದಾಶಾ, ಈ ಪದವನ್ನು ಊಹಿಸಿ. ಸ್ಪೈಡರ್ ಗೈ. ಇದು ಸ್ಪೈಡರ್ ಮ್ಯಾನ್. ಸರಿಯಾದ ಉತ್ತರ ದಾಶಾ, ಮತ್ತು ಇದು ನಿನಗಾಗಿ. ಅರಿ, ನಾನು ಮುಂದಿನದನ್ನು ಪಡೆಯುತ್ತೇನೆ. ಈಗ ಇದನ್ನು ಊಹಿಸಿ. ಇದು ಕಲ್ಲಂಗಡಿ. ಸರಿಯಾಗಿದೆ. ನೋಡು, ನಾನು ಹೇಳಿದ್ದೇನೆ. ಮತ್ತು ಈ ಒಂದು ಹೇಗಿದೆ ಹುಡುಗಿಯರೇ? ಇದು ಪಾಪ್ಕಾರ್ನ್. ಸ್ಟೆಫಿ, ದಾಶಾ, ನೀವು ಈ ಪದವನ್ನು ಊಹಿಸಬಹುದೇ? ಸನ್ಗ್ಲಾಸಸ್. ಸರಿಯಾದ ಉತ್ತರ. ಇದನ್ನು ಹೇಗೆ? ಹಲ್ಲುಜ್ಜುವ ದಂಡಿ. ಚೆನ್ನಾಗಿದೆ. ಮತ್ತು ಕೊನೆಯದನ್ನು ಹೇಗೆ? ಚಿಟ್ಟೆ. ಅದ್ಭುತ ಕೆಲಸ ಹುಡುಗಿಯರೇ. ಹಿಂತಿರುಗಿಸು. ನಿಲ್ಲಿಸಿ ಮಕ್ಕಳೇ, ಕೇಳಿ. ಹಿಂತಿರುಗಿಸು. ಇದು ಗೃಹಪಾಠದ ಸಮಯ. ನೀವು ಎಮೋಜಿಗಳೊಂದಿಗೆ ಒಂದು ಕಲೆ ಮಾಡಬೇಕು. ಅರಿ, ವಿದಾಯ ಶಿಕ್ಷಕ. ವಿದಾಯ ಶಿಕ್ಷಕ.
ಈ ಗೃಹಪಾಠ ತುಂಬಾ ಕಷ್ಟ. ನಾನು ಏನು ಮಾಡಬೇಕೆಂದು ತಿಳಿಯುವುದಿಲ್ಲ. ಹೌದು, ನಾನು ಕೂಡ. ಇದು ಏನು? ಇದು ಕೇವಲ ರಿಮೋಟ್. ರಿಮೋಟ್ ನ ಅದು ಅದ್ಭುತ. ನೀನು ಏನು ಹೇಳಲು ಬಯಸುತ್ತೀಯ ಸ್ಟೆಫಿ? ನಾವು ಒಂದು ಎಮೋಜಿ ರಿಮೋಟ್ ಮಾಡೋಣ. ಇದು ಹುಚ್ಚಾಗಿ ಕೇಳುತ್ತದೆ, ಆದರೆ ಮಾಡೋಣ. ಚಿನ್ನದ ಬಣ್ಣಗಳು, ಆದರೆ ಕಪ್ಪಾಗಿಸೋಣ. ಅರಿ ವೋಲಾ, ಪವರ್ ಬಟನ್ ಮತ್ತು ಪಾಸ್ ಬಟನ್ ಮತ್ತು ನಮ್ಮ ಮೆಚ್ಚಿನ ಎಮೋಜಿಗಳು. ನಮ್ಮ ರಿಮೋಟ್ ಸಿದ್ಧವಾಗಿದೆ. ಸರಿ, ಇದನ್ನು ಪ್ರಯತ್ನಿಸುವ ಸಮಯ. ಹೌದು, ಮತ್ತು ನೀನು ಮೊದಲ ವ್ಯಕ್ತಿಯಾಗಿರುತ್ತೀಯ. ಇದು ನಿಜವಾಗಿಯೂ ಕೆಲಸ ಮಾಡುತ್ತಿದೆ. ಈಗ ನಾನು ಪ್ರಯತ್ನಿಸುತ್ತೇನೆ. ನಾನು ಸಿದ್ಧನಾಗಿದ್ದೇನೆ. ಅದ್ಭುತ. ಇದನ್ನು ಅಜ್ಜಿಯ ಮೇಲೆ ಪ್ರಯತ್ನಿಸೋಣ. ಇದನ್ನು ಅಜ್ಜಿಯ ಮೇಲೆ ಪ್ರಯತ್ನಿಸೋಣ. ಮುಂದಿನದು. ಇದು ತುಂಬಾ ಮೋಜಾಗಿದೆ. ದಾಶಾ ನಿಲ್ಲಿಸು, ದಾಶಾ ನಿಲ್ಲಿಸು. ದಾಶಾ ಹೃದಯಗಳಿರುವ ನಗುವಿನ ಮುಖವನ್ನು ಒತ್ತು. ಇಲ್ಲ 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 ಇಲ್ಲ. ದಾಶಾ, ಅಲೆಕ್ಸ್, ಇದು ಸಿಡಿಯುತ್ತದೆಯಾ ಇಲ್ಲವೇ? ಇದು ಸಿಡಿಯುವುದಿಲ್ಲ. ಹೌದು, ಇದು ಸಿಡಿಯುತ್ತದೆ. ನೋಡೋಣ. ಅಯ್ಯೋ, ನಾನು ಕಳೆದುಕೊಂಡೆ. ಇದು ಸಿಡಿಯಿತು. ಇದನ್ನು ಹೇಗೆ? ಹೌದು, ಇದು ಸಿಡಿಯುತ್ತದೆ. ಹೌದು, ಇದು ಸಿಡಿಯುತ್ತದೆ. ನೋಡೋಣ. ನಾನು ಗೆದ್ದೆ. ಇದನ್ನು ಹೇಗೆ? ಇದು ಸಿಡಿಯುತ್ತದೆಯಾ? ಇಲ್ಲ, ಈ ಬಾರಿ ಅಲ್ಲ. ಹೌದು, ಇದು ಸಿಡಿಯುತ್ತದೆ. ನೋಡೋಣ. ಇದು ಅಸಾಧ್ಯ. ಇದು ಒಂದು ಅದ್ಭುತ. ಇದು ಅದ್ಭುತವಲ್ಲ ಅಲೆಕ್ಸ್, ಇದು ವಿಜ್ಞಾನ ಮಾತ್ರ. ಹೌದು, ನಾನು ಮತ್ತೆ ಗೆದ್ದೆ. ನೀನು ಸರಿಯಾಗಿ ಊಹಿಸಿದ್ದೆ. ದಾಶಾ, ನೀನು ಬಲೂನ್ ಮನೆಯಲ್ಲಿ ಆಟವಾಡಬಹುದು. ಏಯ್, ಇದು ಅಷ್ಟು ಮೋಜು ಇಲ್ಲ. ಈ ಪ್ರಯೋಗದಲ್ಲಿ ಸೂಜಿ ಬಲೂನ್ ಅನ್ನು ಸಿಡಿಯುತ್ತದೆಯಾ ಇಲ್ಲವೇ ಎಂದು ಊಹಿಸಬೇಕು. ನಾನು ಖಚಿತವಾಗಿ ಇದು ಸಿಡಿಯುತ್ತದೆ. ಅಯ್ಯೋ, ಇದು ಸಿಡಿಯಲಿದೆ. ಆದರೆ ನೆನಪಿಡಿ, ಎಲ್ಲಾ ಪ್ರಯೋಗಗಳನ್ನು ವಯಸ್ಕರ ಮೇಲ್ವಿಚಾರಣೆಯ ಅಡಿಯಲ್ಲಿ ಮಾಡಬೇಕು. ಇದು ಹೇಗೆ ಸಾಧ್ಯ? ಬಲೂನ್ ಅನ್ನು ದೊಡ್ಡತನಕ್ಕುವ ಸ್ಪಗೆಟ್ಟಿ ಎಂದು ಕಲ್ಪಿಸಿ ನೀವು ಬಲೂನ್ಗೆ ಗಾಳಿಯನ್ನು ಊದಿದಾಗ ಅದು ಗಾಳಿಗೆ ಸ್ಥಳವನ್ನು ಮಾಡಲು ವಿಸ್ತರಿಸುತ್ತದೆ. ಬಲೂನ್ನಲ್ಲಿ ರಬ್ಬರ್ ವಿಸ್ತರಿಸದ 2 ಪ್ರದೇಶಗಳಿವೆ. ಆದ್ದರಿಂದ ನೀವು ಆ ಪ್ರದೇಶಗಳ ಮೂಲಕ ಏನಾದರೂ ತೀಕ್ಷ್ಣವಾದುದನ್ನು ಎಚ್ಚರಿಕೆಯಿಂದ ಹಾಕಿದರೆ ನೀವು ಕೆಲವು ಸ್ಪಗೆಟ್ಟಿ ತುಣುಕುಗಳನ್ನು ಪರಸ್ಪರ ಕೈ ಬಿಡದೆ ಬದಿಗೆ ಸರಿಸಲು ಕೇಳುತ್ತಿದ್ದೀರಿ.
ಮತ್ತು ಅವು ಹೆಚ್ಚು ವಿಸ್ತರಿಸದ ಕಾರಣ ಸೂಜಿ ಹೋಗಲು ಸ್ಥಳವಿದೆ ಮತ್ತು ಬಲೂನ್ ಸಿಡಿಯುವುದಿಲ್ಲ. ವಾಹ್, ಅದ್ಭುತ. ಆದರೆ ಇದು ಮೌಲ್ಯಯುತವಾಗಿದೆ. ನಾನು ಟೇಪ್ನೊಂದಿಗೆ ತಂತ್ರವನ್ನು ತೋರಿಸಬೇಕೆ? ಹೌದು, ನಮಗೆ ತೋರಿಸಿ. ಯಾಕೆಂದರೆ ಟೇಪ್ ರಂಧ್ರವನ್ನು ಸಣ್ಣದಾಗಿ ಇಡಲು ಸಹಾಯ ಮಾಡುತ್ತದೆ ಮತ್ತು ಬಲೂನ್ನ ಚರ್ಮವನ್ನು ಒಟ್ಟಿಗೆ ಹಿಡಿದಿಡುತ್ತದೆ. ಆದ್ದರಿಂದ ಗಾಳಿ ಶೀಘ್ರವಾಗಿ ಹೊರಬರುವುದಿಲ್ಲ. ಆದ್ದರಿಂದ ರಹಸ್ಯವೆಂದರೆ ನೀವು ಬಲೂನ್ ಮೇಲೆ ಟೇಪ್ ಹಾಕಿ ಚುಚ್ಚಿದಾಗ ಬಲೂನ್ ಸಿಡಿಯುವುದಿಲ್ಲ. ದಾಶಾ, ಅಲೆಕ್ಸ್, ಮುಂದಿನ ಪ್ರಯೋಗಕ್ಕೆ ಹೋಗೋಣ. ಬಲೂನ್ ಮತ್ತು ಲಿಂಬುಗಳೊಂದಿಗೆ ಪ್ರಯೋಗದ ಸಮಯ. ಈ ಪ್ರಯೋಗದಲ್ಲಿ ಲಿಂಬು ಬಳಸಿ ಬಲೂನ್ ಅನ್ನು ಸಿಡಿಸಲು ಸಾಧ್ಯವಿದೆಯಾ ಇಲ್ಲವೇ ಎಂದು ನಾವು ಕಂಡು ಹಿಡಿಯುತ್ತೇವೆ. ಲಿಂಬು ಬಳಸಿ ಸಾಧ್ಯವಿಲ್ಲ. ಪರೀಕ್ಷಿಸೋಣ. ಅದು ಸಾಧ್ಯವಿಲ್ಲ. ನೀವು ಲಿಂಬು ಚರ್ಮದೊಂದಿಗೆ ಸಹ ಮಾಡಬಹುದು. ಸರಿ, ನಾನು ಪ್ರಯತ್ನಿಸುತ್ತೇನೆ. ಇದು ಕೆಲಸ ಮಾಡಿತು. ಕಿತ್ತಳೆ ಮತ್ತು ಲಿಂಬು ಪ್ರಯತ್ನಿಸಬೇಕೆ? ಬಲೂನ್ ಸಿಡಿಯುತ್ತದೆ ಏಕೆಂದರೆ ಸಿಟ್ರಸ್ನ ರಸದಲ್ಲಿ ಆಮ್ಲವಿದೆ. ಈ ಆಮ್ಲವು ಬಲೂನ್ ಅನ್ನು ದುರ್ಬಲಗೊಳಿಸುತ್ತದೆ ಮತ್ತು ಸಿಡಿಯಲು ಕಾರಣವಾಗುತ್ತದೆ. ವೋ, ಇದು ಮಾಯೆ. ಇಲ್ಲ ದಾಶಾ, ಇದು ವಿಜ್ಞಾನ ಮಾತ್ರ. ಹೌದು, ಮುಂದಿನ ಪ್ರಯೋಗಕ್ಕೆ ಹೋಗೋಣ. ಮುಂದಿನ ಪ್ರಯೋಗವು ಬಲೂನ್ ಮತ್ತು ಕಾಗದದೊಂದಿಗೆ. ಒಂದು ಕಾಗದ. ಮೊದಲು ನೀವು ಬಲೂನ್ ಅನ್ನು ನಿಮ್ಮ ತಲೆಯ ಮೇಲೆ ಸುತ್ತಬೇಕು. ನಂತರ ಬಲೂನ್ ಅನ್ನು ಕಾಗದದ ಹತ್ತಿರ ಹಿಡಿಯಿರಿ. ವಾಹ್, ನೀವು ಅದನ್ನು ಹೇಗೆ ಮಾಡಿದ್ದೀರಿ? ಇದು ಬಲೂನ್ಗೆ ಅಂಟುವ ಕಾಗದದ ಮೇಲೆ ಚುಂಬಕದಂತೆ. ಮತ್ತು ನೀವು ಅದನ್ನು ಮುಟ್ಟದೆ ಕಾಗದವನ್ನು ಸಂಗ್ರಹಿಸಬಹುದು. ನೀವು ಬಲೂನ್ ಅನ್ನು ನಿಮ್ಮ ತಲೆಯ ಮೇಲೆ ಸುತ್ತಿ ನಂತರ ಅದನ್ನು ಕಾಗದದ ಹತ್ತಿರ ಹಿಡಿದಾಗ ಕಾಗದವು ಬಲೂನ್ಗೆ ಅಂಟುತ್ತದೆ. ಇದು ತುಂಬಾ ಚೆನ್ನಾಗಿದೆ ಮತ್ತು ಮಾಯೆ. ಇಲ್ಲ ಅಲೆಕ್ಸ್, ಇದು ಇನ್ನು ವಿಜ್ಞಾನ. ನನ್ನ ಹಂತ ಬಂದಿದೆ. ಇದು ಸಂಭವಿಸುತ್ತದೆ ಏಕೆಂದರೆ ಬಲೂನ್ ಅನ್ನು ನಿಮ್ಮ ತಲೆಯ ಮೇಲೆ ಒರೆಸುವುದು ಸ್ಥಿರ ವಿದ್ಯುತ್ ಶಕ್ತಿಯನ್ನು ಉಂಟು ಮಾಡುತ್ತದೆ. ಇದು ಸಣ್ಣ ತುಣುಕುಗಳನ್ನು ಆಕರ್ಷಿಸುತ್ತದೆ, ಅವುಗಳನ್ನು ಬಲೂನ್ಗೆ ಅಂಟಿಸುತ್ತದೆ. ಚೆನ್ನಾಗಿದೆ ಮಕ್ಕಳು. ಹಾಗಾದರೆ ಅಪ್ಪ, ಮೊದಲ ಪ್ರಯೋಗದಲ್ಲಿ ಕೆಲವು ಬಲೂನ್ಗಳು ಏಕೆ ಸಿಡಿಯುತ್ತವೆ? ಹೌದು, ನೀವು ವಿವರಿಸಬಹುದೇ? ಖಂಡಿತ ಮಕ್ಕಳು. ನೀವು ಒಂದು ಗರಿಯ ಅಡಿಯಲ್ಲಿ ಬಲೂನ್ ಅನ್ನು ಒತ್ತಿದಾಗ ಎಲ್ಲಾ ಒತ್ತಡವು ಒಂದು ಸಣ್ಣ ಬಿಂದುವಿಗೆ ಹೋಗುತ್ತದೆ ಮತ್ತು ಬಲೂನ್ ಸಿಡಿಯುತ್ತದೆ. ಸರಿ, ನಾನು ಅರ್ಥ ಮಾಡಿಕೊಂಡೆ. ನಾವು ಹೆಚ್ಚು ಗರಿಗಳು ಹೊಂದಿದ್ದರೆ ಏನು ಸಂಭವಿಸುತ್ತದೆ? ನಾವು ಹೆಚ್ಚು ಗರಿಗಳನ್ನು ಹೊಂದಿದ್ದರೆ ಒತ್ತಡವು ಅನೇಕ ಬಿಂದುಗಳಲ್ಲಿ ಹರಡುತ್ತದೆ. ಆದ್ದರಿಂದ ಬಲೂನ್ ಅನ್ನು ಸಿಡಿಸಲು ಕಷ್ಟವಾಗುತ್ತದೆ. ಹಾಗಾದರೆ ನೀವು ಕೊನೆಯ ಬಲೂನ್ ಅನ್ನು ಏಕೆ ಪಾಪ್ ಮಾಡಲಿಲ್ಲ? ಹೌದು, ನಿಖರವಾಗಿ ನೀವು ಹಲವಾರು ಗಾಳಿಪಟಗಳ ನಡುವೆ ಬಲೂನ್ ಅನ್ನು ಒತ್ತಿದಾಗ ಒತ್ತಡವು ಸಂಪೂರ್ಣ ಬಲೂನ್ನಲ್ಲಿ ಸಮವಾಗಿ ಹಂಚಿಕೊಳ್ಳುತ್ತದೆ. ಇದರಿಂದಾಗಿ ಯಾವುದೇ ಒಂದು ಬಿಂದುವಿಗೆ ಹೆಚ್ಚು ಒತ್ತಡ ಸಿಗುವುದಿಲ್ಲ. ಆದ್ದರಿಂದ ಬಲೂನ್ ಪಾಪ್ ಆಗುವುದಿಲ್ಲ. ನೀವು ಬಲೂನ್ ಮೇಲೆ ನಿಂತರೂ ಅದೇ ಆಗುತ್ತದೆ. ನಿಜವೇನಾ? ಸಾಧ್ಯವಿಲ್ಲ. ನಾನು ಇದನ್ನು ನಂಬಲಾರೆ. ಮತ್ತು ಬಲೂನ್ಗಳು ಪಾಪ್ ಆಗುವುದಿಲ್ಲವೇ? ಹೌದು, ಏಕೆಂದರೆ ತೂಕವು ತಕ್ಷಣವೇ ಎಲ್ಲಾ ಬಲೂನ್ಗಳಲ್ಲಿ ಹಂಚಿಕೊಳ್ಳುತ್ತದೆ. ಹೌದು, ಈಗ ನನಗೆ ಅರ್ಥವಾಗಿದೆ. ದಾಶಾ, ಅಲೆಕ್ಸ್, ನೀವು ಇಂದು ಬಹಳಷ್ಟು ಕಲಿತಿದ್ದೀರಿ. ಆದ್ದರಿಂದ ಈಗ ನೀವು ಹೋಗಿ ಬಲೂನ್ ಹೌಸ್ನಲ್ಲಿ ಆಟವಾಡಬಹುದು. ಓ, ಒಂದು ನಿಮಿಷ ತಾಳು. ಅದು ಏನು? ನನಗೆ ಗೊತ್ತಿದೆ ಅದು ಏನು. ವಾವ್, ಇದು ಬಹುಪದರ ಬಲೂನ್. ಮಕ್ಕಳು ಆಟವಾಡುತ್ತಿರುವಾಗ ಸ್ವಲ್ಪ ಮೋಜು ಮಾಡೋಣ. ಆದರೆ ನೆನಪಿಡಿ, ವಯಸ್ಕರ ಮೇಲ್ವಿಚಾರಣೆ ಇಲ್ಲದೆ ಪ್ರಯೋಗಗಳನ್ನು ಮಾಡುವುದು ಅನುಮತಿಸಿಲ್ಲ. ವಾವ್, ಕೊನೆಯದು. ಇಲ್ಲ, ಇನ್ನೊಂದು. ನನ್ನ ಸ್ನೇಹಿತರು. ಸರಿ, ಮಕ್ಕಳು ಎಲ್ಲಿದ್ದಾರೆ? ಅಲೆಕ್ಸ್, ದಾಶಾ, ನೀವು ಕೊನೆಯ ಬಲೂನ್ ಪಾಪ್ ಆಟಕ್ಕೆ ಸಿದ್ಧರಾಗಿದ್ದೀರಾ?
ಸ್ವಲ್ಪ ಮೋಜು ಮಾಡೋಣ ಮತ್ತು ಎಲ್ಲಾ ಬಲೂನ್ಗಳನ್ನು ಪಾಪ್ ಮಾಡೋಣ ಬನ್ನಿ. ಪಾಪ್ ಬಾಪ್. ವಾವ್. ನನ್ನ ಬಣ್ಣ ಕೆಂಪು. ನನ್ನ ಬಣ್ಣ ಹಳದಿ. ನನ್ನ ಬಣ್ಣ ನೀಲಿ. ಹಳದಿ. ದಾಶಾ ಮತ್ತೆ ನೀನೆ. ಅಯ್ಯೋ ಇಲ್ಲ. ಪ್ರತಿ ಬಾರಿ ನಾನು. ಹೌದು. ದಾಶಾ. ದಾಶಾ. ಹಳದಿ. ಕೆಂಪು ದಯವಿಟ್ಟು ಕೆಂಪು ಕೆಂಪು ದಯವಿಟ್ಟು. ಓ ಧನ್ಯವಾದಗಳು. ನನ್ನ ಬಣ್ಣ ನೀಲಿ. ನನಗೆ ನೀಲಿ ಬೇಕು. ನಾನು ಗೆಲ್ಲುತ್ತೇನೆ ಎಂದು ನಾನು ಭಾವಿಸುತ್ತೇನೆ. ಹಳದಿ. ಕೆಂಪು. ಯೇ ಯೇ. ನನಗೆ ಬಲೂನ್ ಪಾಪ್ ಪ್ರಯೋಗ ತುಂಬಾ ಇಷ್ಟ.